ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಬಿಎದಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಬಿಡಿಸ್ತಕ್ಕಂತಹ ವರ್ಜಿಸುವ ವಿಧಾನದಲ್ಲಿ ಇಂದು ನಾವು ಈ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸಮೀಕರಣ 1 3x + 2y = 5 ಹಾಗೂ ಎರಡನೇ ಸಮೀಕರಣ x - y = 1 ಅಂತ ಇದೆ. ಈ ಎರಡು ಸಮೀಕರಣ ಬಿಡಿಸಬೇಕಾದ್ರೆ ನಾವು ಇಲ್ಲಿ ಬಳಸ್ತಕ್ಕಂಥ ವಿಧಾನ ವರ್ಜಿಸುವ ವಿಧಾನ ಅಂತ ಇದೆ. ಅದಕ್ಕಾಗಿ ನಾವು ಇಲ್ಲಿ ಚರಾಕ್ಷರಗಳು x ಮತ್ತು yಗಳಲ್ಲಿ ಯಾವುದಾದ್ರೂ ಒಂದನ್ನು ವರ್ಜಿಸಬೇಕು. ಅದರಿಂದ ನಾನು ಏನು ಮಾಡ್ತೇನೆ, ಎರಡನೇ ಸಮೀಕರಣವನ್ನು 2ರಿಂದ ನಾನು ಗುಣಾಕಾರ ಮಾಡ್ತೇನೆ. ಯಾಕೆ ಅಂತ ಕೇಳಲಾಗಿ ಇಲ್ಲಿ ಒಂದನೇ ಸಮೀಕರಣದಲ್ಲಿ y ನ ಸಹಗುಣಕ 2 ಇದೆ. ಇಲ್ಲಿ ಸಹ y ನ ಸಹಗುಣಕವನ್ನು 2 ಮಾಡಲು ಈ ಎರಡನೇ ಸಮೀಕರಣವನ್ನು ನಾನು 2ರಿಂದ ಗುಣಾಕಾರ ಮಾಡ್ತೇನೆ. ಆವಾಗ ಏನಾಗುತ್ತೆ, ಒಂದನೇ ಸಮೀಕರಣ ಯಥಾವತ್ತಾಗಿ ಅದೇ ರೀತಿ ಇರುತ್ತೆ. 3x + 2y = 5. ಈಗ ಎರಡನೇ ಸಮೀಕರಣವನ್ನು ನಾನು 2ರಿಂದ ಗುಣಿಸಲಾಗಿ 2 × x 2x, ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇರುತ್ತೆ. ಆಮೇಲೆ y × 2 ಅಂದಾಗ ಅದು 2y ಆಗುತ್ತೆ. = ಬಲಭಾಗದಲ್ಲಿ ಒಂದಿದೆ, ಇಲ್ಲಿ 2ರಿಂದ ಗುಣಾಕಾರ ಮಾಡಲಾಗಿ 1 2 2 ಅಂತ ಆಗುತ್ತೆ. ಈಗ ಈ ಹೊಸದಾಗಿ ಬಂದಿರತಕ್ಕಂಥ ಸಮೀಕರಣಗಳನ್ನು ನಾನು ನೋಡಲಾಗಿ y ನ ಸಹಗುಣಕ ಇಲ್ಲಿ +2y ಅಂತ ಇದೆ, ಇಲ್ಲಿ -2y ಅಂತ ಇದೆ. ಇವು ಪರಸ್ಪರ ಈ ಎರಡು ಸಮೀಕರಣವನ್ನು ಕೂಡಿಸಲಾಗಿ ಏನಾಗುತ್ತೆ, +2y ಮತ್ತು -2y ಪರಸ್ಪರ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ ಅಂತಂದರೆ ನಮಗೆ 3x + 2y ಅಂದರೆ 5x = 5 + 2 7 ಅಂತ ಬರುತ್ತೆ. ಅಂದರೆ ಇಲ್ಲಿ x = 7/5 ಅಂತ ಬಂತು. ಈ ಒಂದು ಬೆಲೆಯನ್ನು ನಾನು ಸಮೀಕರಣ 2ರಲ್ಲಿ ಹಾಕ್ತೇನೆ. ಅಂದಾಗ x - y = 1 ಅಂತ ಇದೆಯಲ್ಲ, ಇದರಲ್ಲಿ x ನ ಬೆಲೆ ನಾನು 7/5 ಅಂತ ಹಾಕಲಾಗಿ ಏನಾಗುತ್ತೆ ನೋಡಿ, -y = 1. ಸಮಚಿಹ್ನೆಯ ಎಡಭಾಗದಲ್ಲಿರ್ತಕ್ಕಂತಹ 7/5 ಬಲಗಡೆ ತಂದಾಗ ಏನಾಗುತ್ತೆ, ಅದು -7/5 ಅಂತ ಆಗುತ್ತೆ. ಇಲ್ಲಿ ಬಲಭಾಗದಲ್ಲಿರ್ತಕ್ಕಂತಹ 1/1 ಮತ್ತು -7/5ರ ಲಸ ಏನಾಗುತ್ತೆ, 5 ಅಂತ ಆಗುತ್ತೆ. ಒಂದನೇ ಪದದಲ್ಲಿ 5ರಿಂದ, ಆಮೇಲೆ ಎರಡನೇ ಪದದಲ್ಲಿ 1ರಿಂದ ಗುಣಾಕಾರ ಮಾಡಲಾಗಿ 5 - 7 ಅಂತಲೇ 7 ಅಂತ ಬರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಇದು -y = -2/5 ಅಂತ ಆಯಿತು. ಈ ಚರಾಕ್ಷರವನ್ನು ಯಾವಾಗಲೂ ಧನಾತ್ಮಕ ರೀತಿಯಲ್ಲಿ ಗುರುತು ಮಾಡೋದ್ರಿಂದ ಏನು ಮಾಡ್ತೀನಿ, ನಾನು ಇಡೀ ಈ ಸಮೀಕರಣವನ್ನು ನಾನು ಮೈನಸ್ಸಿಂದ ಗುಣಾಕಾರ ಮಾಡಲಾಗಿ ಏನಾಗುತ್ತೆ, ಅದು +y = +2/5 ಅಂತ ಆಗುತ್ತೆ. ಧನ್ಯವಾದಗಳು. ಈ ಪ್ರಶ್ನೆಗೆ ತಮಗೆ ಸಂಪೂರ್ಣವಾಗಿ 2 ಅಂಕಗಳು ಬರ್ತವೆ. ನಮಸ್ಕಾರ, ಧನ್ಯವಾದಗಳು.